ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಆಯಿತು, ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಬಾಳು ಮಾಮ ಹೇಳ್ತಾ ಇದ್ದಾರೆ, ಇವನು ಬಾಲಾಜಿ ತಂಗಿನ ಏನು ಮಾಡ್ದ ಅಂತೇಳಿ, ಹೇಳು ನೀನೇ ಬಾಯ್ಬಿಟ್ಟು ಹೇಳು, ನೀನೇ ಬಾಯ್ಬಿಟ್ಟು ಹೇಳು ಅಂತ ಅವನ್ನೇ ಬಾಯಿ ಬಿಡಿಸ್ತಾ ಇದ್ದಾರೆ. ಸಂಧಿಂಗೆ ಇಲ್ಲಿ ಗೊತ್ತಾಗಿದೆ, ಹೇಳು ಮಮ್ಮ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ನಾನೇನು ಹೇಳಲಿ, ಅವನೇ ಹೇಳಬೇಕು ಅದನ್ನೆಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಬಾಲಾಜಿ ಹೆಂಡ್ತಿ ಹೇಳ್ತಾಳೆ, ನನಗಿದೆಲ್ಲ ಹೇಳೇ ಇಲ್ಲ ಮಮ್ಮ, ನನಗೇನು ಗೊತ್ತೇ ಇಲ್ಲ ಅಂತ ಅವಳು ಹೇಳ್ತಾಳೆ. ಆ್ಯಕ್ಚುಲಿ ಅವಳಿಗೇನು ಗೊತ್ತೇ ಇಲ್ಲ, ಅಲ್ಲಿ ಗೊತ್ತಿರೋದೆಲ್ಲ ಇವನೇ ಮನೆ ಆಳು ಕೆಲಸ ಮಾಡಿದ್ದಾನೆ. ಕೇಳ್ತಲೇ ಇದ್ದಾಳೆ ಅವಳು, ಏನಾಯಿತು ಅಂತ. ಏನು ಹೇಳ್ತಾ ಇಲ್ಲ. ಬಾಳುಗೆ ಗೊತ್ತಿದೆ, ಬಾಳು ಬಾಯ್ಬಿಟ್ಟು ಹೇಳ್ತಾ ಇಲ್ಲ, ಇವನೇ ಹೇಳಲಿ ಬಾಯ್ಬಿಟ್ಟು ಅಂತೇಳಿ. ಆಮೇಲೆ ಹೇಗೆ ಕರ್ಕೊಂಬಂದೆ, ಏನೇನು ಮಾಡಿದೆ ಅಂತೆಲ್ಲ ಹೇಳು ಅಂತ ಹೇಳ್ತವನೆ. ಆವಾಗ ಇವನು ರೂಟ್ ಹೇಳ್ತವನೆ, ಹೀಗೆ ಗಾಡಿನಲ್ಲಿ ಕೂರಿಸ್ಕೊಂಡು ಈಗ ಕರ್ಕೊಂಡು ಬಂದೆ, ಮನೇಲೆಲ್ಲ ಕೇಳಿ ಅವರು ಭಾವ ಇರಲಿಲ್ಲ, ಅವ್ರು ಬರಲಿ ಅಂತ ಅಂದರು. ನಾನು ಇಲ್ಲ ಅಷ್ಟು ದಿನ ಇರೋಕ್ಕಾಗಲ್ಲ, ಹೋಗ್ತೀನಿ ಅಂದೆ. ಅದಕ್ಕೆ ಕಳಿಸ್ಕೊಟ್ರು, ಅಪ್ಪ ಅಮ್ಮನ ನೋಡೋ ಆಸೆ ಇದೆ ಅಂದ್ಲು ತಂಗಿ, ಹಂಗಾಗಿ ಕಳಿಸ್ಕೊಟ್ರು. ನಾನು ಹೇಳ್ತೀನಿ ಮಗನಿಗೆ ಅಂತ ಹೇಳ್ಬಿಟ್ಟು ಅಂತೇಳಿ ಬರ್ತಾ ತುಂಬ ಖುಷಿಯಾಗೆ ಬಂದಳು. ಎಲ್ಲ ಹಳೇದೆಲ್ಲ ಮರಗಳೆಲ್ಲೆಲ್ಲಿತ್ತು, ಆಟ ಎಲ್ಲೆಲ್ಲ ಆಡಿದ್ದು, ಅಣ್ಣ ನೀನು ನನಗೆ ಹಣ್ಣು ಕಿತ್ಕೊಟ್ಟೆ, ಎಲ್ಲ ಮಾಡಿದೆ ಅಂತ ಎಲ್ಲ ಹೇಳ್ಕೊಂಡು ಬಂದಳು ರೋಡಲ್ಲಿ ಅಂತ ಎಲ್ಲ ಹೇಳ್ತಾ ಇದ್ದಾನೆ, ವರದಿ ಒಪ್ಪಿಸ್ತಾ ಇದ್ದಾನೆ. ಅಷ್ಟೆಲ್ಲ ಹೇಳಿದ ಅವಳಿಗೆ ಇವನು ಮಾಡಿದಾದರೂ ಏನು ಅಂತ ತುಂಬ ಬೇಜಾರಾಗಿದೆ. ಗಾಡೀಲಿ ಕೂರಿಸ್ಕೊಬಂದು ಆ ಒಡವೆ ಆಸೆಗೆ ಅವಳನ್ನು ಹಾಳು ಮಾಡಿ ಅಥವಾ ಅವಳನ್ನ ಏನೋ ಮಾಡಿಬಿಟ್ಟಿದ್ದಾನೆ ಅಂತ. ಹಾಗೆ ಇದು ಬಾಳುಗೆ ಮಾತ್ರ ಗೊತ್ತಿದೆ, ಬೇರೆ ಯಾರಿಗೂ ಗೊತ್ತಿಲ್ಲ. ಎಲ್ಲ ಇಂಟ್ರೆಸ್ಟಿಂಗಾಗಿ ಕೇಳ್ತಾ ಇದ್ದಾರೆ, ಬಾಳು ಹೇಳು ಅಂತ. ಅವನು ಈಗ ಹೇಳಬೇಕು. ಈ ಕಡೆ ಅವಳು ಗಂಡ ಬಂದ, ಅಂದರೆ ಬಾಲಾಜಿ ತಂಗಿ ಗಂಡ ಬಂದರೆ ಎಲ್ಲಿ ಅಂತ ಕೇಳ್ತಾವನೆ. ಆದರೆ ಆಳು ಹೇಳ್ದ, ಬನ್ನಿ ಬುದ್ಧರೇ, ರಾಯರು ಬಂದವ್ರೆ ಅಂತೇಳಿ. ಆಗ ಅಪ್ಪ ಬರ್ತಾನೆ. ಅಪ್ಪ ಬಂದ್ಬಿಟ್ಟು, ಈ ಒಂದು ವಾರ ಅಂದು ಈಗಲೇ ಬಂದುಬಿಟ್ಟಿಯಲ್ಲ ಮಗ ಅಂತ ಹೇಳ್ತಾನೆ. ಹ್ಞೂ ಅಪ್ಪ, ಕೆಲಸ ಆಯಿತು ಬಂದೆ ಅಂತ ಹೇಳ್ತಾಳೆ. ಎಲ್ಲೆಲ್ಲಿ ಹೋಗಿದ್ದೀರಿ, ಏನು ಕತೆ ಅಂತ. ಆಮೇಲೆ ಹಿಂಗೆ ಇಲ್ಲ, ಅವ್ರ ಅಪ್ಪ ಅಮ್ಮನ ನೋಡಬೇಕು ಅಂದ್ಲು, ಅದಕ್ಕೇ ಕಳಿಸಿದ್ದೀನಿ, ನೀನು ಬರೋವರೆಗೂ ಕಾಯ್ತೀನಿ ಅಂದ್ಲು. ನಾನೇ ಹೋಗು, ನಾನು ಹೇಳ್ತೀನಿ ಅಂದೆ ಅಂತ ಹೇಳ್ತಾನೆ. ಆಮೇಲೆ ಹೌದಾ, ಅವ್ರು ಯಾರು ಅಂತ ಗೊತ್ತಿಲ್ಲ, ಹೆಂಗಪ್ಪ ಕಳಿಸ್ತೆ ಅಂತ ಹೇಳ್ತಾನೆ. ಅವಳು ನೋಡಿದ್ರ ನೀವು ಅಂತ. ನಾನು ನೋಡಿರಲಿಲ್ಲ ಅಂತ ಹೇಳ್ತಾನೆ. ಮತ್ತು ಎಲ್ಲ ಅವಳೇ ಗುರ್ತಿಡಿದ್ಲು, ನಮ್ಮ ಅಣ್ಣ ಅಂತ ಹೇಳಿದ್ಲು, ಎಲ್ಲ ನೋಡಿಕೊಂಡ್ಲು, 4-5 ದಿನ ತುಂಬ ಚೆನ್ನಾಗಿ ನೋಡಿಕೊಂಡ್ಲು. ಆಮೇಲೆ ಅಪ್ಪ ಅಮ್ಮನ ನೋಡಿ ಬರ್ತೀನಿ ಅಂತ ಹೋದ್ಲು ಅಂತ ಹೇಳ್ತಾರೆ. ನೀವು ಯಾರಾದ್ರೂ ಜೊತೆಗೆ ಹೋಗ್ಬೇಕಲ್ವ, ಅವಳೊಬ್ಬಳನ್ನೇ ಕಳಿಸ್ತಾರಾ ಅಂತ. ಆಮೇಲೆ ಅವನು ಆಳು ಹೇಳ್ತಾನೆ, ನಾನು ಹೋಗ್ತೀನಿ ಅಂದೆ, ಬುದ್ಧೇರೇ ಬೇಡ ಅಂದರು ಅಂತೇಳಿ. ಅಲ್ಲಿ ಇಳಿದು ಅಲ್ಲಿ ಕಾಳಭೈರಿಗೆ ಪೂಜೆ ಮಾಡ್ತೀನಿ ಅಂತ ಹೋಗ್ತಾಳೆ. ಕಾಳಭೈರಿಗೆ ಇಲ್ಲೇ ಇದನ್ನು ನೋಡಿ, ನೀನು ಕಾಳಭೈರ ಪೂಜೆ ಮಾಡು ಅಂತ ಅಂದೆ. ಅಲ್ಲಿ ಪೂಜೆ ಮಾಡೋಕ್ಕೆ ಅಂತ ಹೋದ್ಲು. ಸರಿ ಪೂಜೆ ಮಾಡ್ಕೊಂಡು ಬಂದಳು ಅಂತ ಹೇಳ್ತಾನೆ. ಆಮೇಲೆ ಊಟ ಮಾಡೋಣ ಅಂಥೇಳಿ ಕಂಬಳಿ ತೊಗೊಂಡು ಬಂದೆ, ಕಂಬಳಿ ಹಾಕಿದೆ, ಊಟಕ್ಕೆ ಕೂತ್ಕೊಂಡು ಎಲ್ಲ ಬುಟ್ಟಿ ಎಲ್ಲ ಕಟ್ಕೊಂಡು ಬಂದಿದ್ದು, ಊಟಕ್ಕೆ ಕೂತ್ಕೊಂಡು ಅಂತೆಲ್ಲ ಹೇಳ್ತಾನೆ. ಆಮೇಲೆ ಮತ್ತು ಮುಂದಕ್ಕೆ ಏನಾಯಿತು ಅಂತೇಳಿ ನೀನೇ ಹೇಳು ಅಂತೇಳಿ ಬಾಳು ಮಮ್ಮ ಕೇಳ್ತಾನೆ. ಆವಾಗ ಇವನು ಹೇಳಲೇಬೇಕಾಗುತ್ತೆ, ವಿಧಿ ಇಲ್ಲ, ಹೇಳ್ರಿ ಅಂತ ಹೆಂಡ್ತಿನೂ ಹೇಳ್ತಾಳೆ. ಹೇಳು ನೀನು ಏನೇನು ಮಾಡಿ ಬಂದಿದೆಯಾ, ಹೇಳು ಅಂತ. ಬಾಳುಗಂತೂ ಭಾಳ ಸಿಟ್ಟಿದೆ, ಹೆಂಡ್ತಿನ ಈ ಥರ ಮಾಡಿದ್ನಲ್ಲ ಅಂತೇಳಿ. ಎಷ್ಟೋ ಸಲ ಒಡೆಯೋಕ್ಕೆ ಕೋಪ ಬಂದ್ರೂ ತಡ್ಕೊಂಡು ಸುಮ್ಮನಾಗಿದ್ದಾನೆ. ಅವನ ಹತ್ರನೇ ಬಾಯಿ ಬಿಡಿಸ್ಬೇಕು, ಏನು ಮಾಡ್ದ ಅಂತೇಳಿ ಅವನ್ನ ಕೇಳಲೇಬೇಕು, ಅವನ ಹತ್ರ ಬಾಯಿ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು. ಆಗ ಇವನು ಹೇಳ್ತಾನೆ, ಹೇಳಲೇಬೇಕಾಗುತ್ತೆ, ಹೇಳ್ತಾನೆ. ಹೀಗೆ ಗಾಡೀಲಿ ಕರ್ಕೊಂಡು ಬರ್ತಾಯಿದ್ದೆ, ಕರ್ಕೊಂಡು ಬಂದು ಇನ್ನೂ ಸ್ವಲ್ಪ ದೂರ ಬಂದ್ವಿ. ಅಲ್ಲಿ ಮರ ಇತ್ತು ಒಂದು, ಆ ಮರ ಎಲ್ಲಿ ಅಂತ ಅಂದ್ಲು. ಮರ ಕಡ್ದಾಕಿದ್ದಾರೆ ಅಂದೆ. ಇವೆಲ್ಲ ನೆನಪಿಲ್ವಾ ನಿನಗೆ ಅಂದ್ಲು. ಇಲ್ಲ ನೆನಪಿಲ್ಲ ಅಂದೆ. ಅದು ಹೆಂಗೆ ನೆನಪಿರಲ್ಲ ಅಂತ ಕೇಳಿದ್ಲು. ಅಯ್ಯೋ ಇವಾಗ ಒಂದು ಅನ್ನಕ್ಕೂ ಅದನ್ನು ಪರದಾಡೋದಾಗಿದೆ, ಅದೆಲ್ಲ ಎಲ್ಲಿ ನೆನಪಿರುತ್ತೆ ಈಗ ನನಗೆ ಅಂತ ಅಂದೆ ಅಂತ. ಆಗ ಬಾಳುಗೆ ಭಾಳ ಸಿಟ್ಟು ಬಂದಿದೆ.
ಇನ್ನೂ ಮುಂದಕ್ಕೆ ಹೇಳೋದಿದೆ. ಆ್ಯಕ್ಚುಲಿ ನಾಳೆ ಎಲ್ಲ ಫುಲ್ಲು ಡೀಟೇಲ್ಸ್ ಗೊತ್ತಾಗುತ್ತೆ ಅನಿಸುತ್ತೆ. ಬಾಳು ಅವನ ಹತ್ರನೇ ಅವನ ಬಾಯಿಂದನೇ ಹೇಳಿಸ್ಬೇಕು ಅಂತೇಳಿ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ಮುಂದೆ ಏನೇನಾಯಿತು ಅಂತ ಎಲ್ಲ ಹೇಳಿಸ್ಬೇಕು ಅಂತೇಳಿ. ಇಲ್ಲಿ ಕಾಳಭೈರಿಗೆ ಪೂಜೆ ಮಾಡಿದ್ದು ನಿಜ, ಮುಂದೆ ಹೋಗಿದ್ದು ನಿಜ, ಅಲ್ಲಿ ಕಂಬಳಿ ಹಾಕ್ಕೊಂಡು ಊಟಕ್ಕೆ ಕೂತಿದ್ದು ನಿಜ, ಎಲ್ಲ ಹೇಳ್ತಾ ಇದ್ದಾನೆ. ಆದರೆ ಮ್ಯಾಟ್ರಿಗೆ ಬರ್ತಾ ಇಲ್ಲ. ಮುಂದೆ ಅಲ್ಲಿ ಏನು ಮಾಡಿದೆ ಅನ್ನೋದನ್ನು ಆ ಮ್ಯಾಟ್ರನ್ನೇ ಹೇಳ್ತಾ ಇಲ್ಲ. ಅವಳು ಒಡವೆ ಮೇಲೆ ಇವನಿಗೆ ಕಣ್ಣಿತ್ತು, ಬಿಚ್ಕೊಡು ಅಂದಿದ್ರೆ ಪೂರ ಬಿಚ್ಕೊಟ್ಬಿಡ್ತಿರ್ಲೇನೋ. ಆದರೆ ಇವನು ಅದನ್ನು ಮಾಡಲಿಲ್ಲ. ಇವನು ಏನು ಮಾಡಿದ್ನೋ ಏನು ಕತೆನೋ ಒಂದು ಗೊತ್ತಾಗ್ತಾ ಇಲ್ಲ. ನೋಡಬೇಕು ಪಾಪ, ಎಷ್ಟು ಒಳ್ಳೆಯ ಹೆಣ್ಮಗಳು, ಅವಳಂಗೆ ಹಿಂಗೆ ಹಾಳು ಮಾಡಿಬಿಟ್ಟಿದ್ದಾನೆ. ಏನು ಒಡವೆ ಇಸ್ಕೊಂಡು ಅವಳನ್ನ ಏನು ಮಾಡಿದ್ನೋ ಅಥವಾ ಎಲ್ಲಿ ಇಟ್ಟಿದ್ದಾನೋ ಅಥವಾ ಸಾಯಿಸಿದಾನೋ ಒಂದು ಗೊತ್ತಾಗಿಲ್ಲ. ಪಾಪ ಅಷ್ಟು ಚೆನ್ನಾಗಿ ನೋಡಿಕೊಂಡ್ಳು, ಹೊಸ ಬಟ್ಟೆ ಕೊಟ್ಟಳು, ಹೊಸ ಊಟ ಕೊಟ್ಟಳು, ಎಲ್ಲ ಮಾಡಿದ್ಲು. ಎಷ್ಟು ಮಾಡಿದ್ರೂ ಇವನಿಗೆ ತೃಪ್ತಿ ಅನ್ನೋದೇ ಇರಲಿಲ್ಲ. ಏಕೆಂದರೆ ನಾವು ಒಂದು ಹೊತ್ತಿನ ಅನ್ನಕ್ಕೂ ಗತಿ ಇಲ್ದಂಗೆ ಕೂತಿದ್ದೀವಿ. ನನ್ನ ತಂಗಿ ಶ್ರೀಮಂತಿಕೆಯಲ್ಲಿ ಮೆರಿತಾವಳೆ. ಇಷ್ಟು ಹೊಟ್ಟೆ ಉರಿ ಪಡೋ ಅಂಥ ಅಣ್ಣಂದಿರು ಇರ್ತಾರಾ ಈ ಕಾಲದಲ್ಲಿ? ಇರ್ತಾರೆ. ಹೌದು, ತುಂಬ ಜನ ಇರ್ತಾರೆ. ತಂಗಿ ಬದುಕಿದ್ರೂ ಸಹಿಸಲ್ಲ, ತಂಗಿ ಕೆಟ್ಟೋದ್ರಂತೂ ತುಂಬ ಖುಷಿ ಪಡೋ ಅಂಥ ಜನ ತುಂಬ ಇರ್ತಾರೆ. ಹೌದು, ಅದರಲ್ಲಿ ಇವನೇ ಮೇಯ್ನು ಕ್ಯಾರೆಕ್ಟ್ರು ಅಂತ ಕಾಣುತ್ತೆ. ಆ ಥರ ಮಾಡಿರೋದ್ರಲ್ಲಿ ಇವನು ಆ ಥರ ಮಾಡಿದ್ದಾನೆ. ಪಾಪ ಅವಳಿಗೆ ಇವತ್ತವರೆಗೂ ಅವಳು ಎಲ್ಲಿದ್ದಾಳೆ ಏನು ಎತ್ತ ಒಂದು ಗೊತ್ತಾಗಿಲ್ಲ. ಅವರು ಏನಾದರೂ ಗಂಡನ ಮನೆಯವರು ಹುಡ್ಕೊಂಡು ಬರ್ತಾರೋ ಏನೋ. ಅವ್ರು ಹುಡ್ಕೊಂಬಂದಾಗ ಬಾಳು ಮಾಮನಿಂದ ಗೊತ್ತಾಗುತ್ತೋ ಏನೋ, ನೋಡಬೇಕು. ಅಷ್ಟವರೆಗೂ ಇವನು ಸೇಫ್ ಇರ್ತಾನೆ. ಆದರೆ ಮಕ್ಕಳಿಲ್ಲ, ಮರಿ ಇಲ್ಲ, ಏನಿಲ್ಲ, ಸಂತಾನನೇ ಇಲ್ಲ ಹೇಳಬೇಕು ಅಂದರೆ. ಅಲ್ಲಿ ಅಪ್ಪ ಅಮ್ಮ ಭಾಳ ಗೋಳಾಡ್ತಿದ್ದಾರೆ. ಇವನು ನೋಡಿದ್ರೆ ಕೈ ತುಂಬ ಒಡವೆ ಹಾಕ್ಕೊಂಡು, ಕೊಳು ತುಂಬ ಒಡವೆ ಹಾಕ್ಕೊಂಡು ಮದುವೆ ಮಾಡಿಕೊಂಡು ಹೆಂಡ್ತಿ ಜೊತೆ ಮಜವಾಗಿದ್ದಾನೆ. ಹೆಂಡ್ತಿ ಏನಾಯ್ತು ರೀ ಅಂತ ಏನೇ ಕೇಳಿದ್ರು ಇವನು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಇವನ ಕತೆ ಆಗಿದೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.